ಹಲೋ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ. ಇದು ಫಸ್ಟ್ ಟೈಮ್ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಇಲ್ಲೊಂದು ಸ್ಕೇಲ್ ತರಿಸಿದ್ದೀನಿ ಅಮೆಝಾನಿಂದ, ಕಿಚನ್ ಸ್ಕೇಲು. ಇದು ನನಗೆ ಅವಶ್ಯಕತೆ ಇದೆ ಅಂತ ಯಾಕೆ ಅನ್ನಿಸ್ತು ಅಂತ ಹೇಳಿದ್ರೆ, ನಾನು ಎಲ್ಲ ಸಾಂಬಾರು ಪುಡಿ ಆಗಲಿ, ಬಿಸಿಬೇಳೆ ಭಾತ್ ಆಗಲಿ, ಪುಳಿಯೋಗರೆ ಪುಡಿ ಆಗಲಿ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ, ರೆಡಿ ತರ್ಸೋದಕ್ಕೆ ಇಷ್ಟಪಡಲ್ಲ. ನಾನು ಅದನ್ನೆಲ್ಲ ಮೆಜರ್ ಮಾಡಿ ಕರೆಕ್ಟಾಗಿ ಹಾಕಿ ಮಾಡಿ ಇಟ್ಕೊಳ್ತೀನಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನನಗಿದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ನಾನು ಕರೆಕ್ಟಾಗಿ ಮೆಜರ್ ಮಾಡಿಬಿಟ್ಟು ಇಷ್ಟಿಷ್ಟೇ ಪ್ರಮಾಣದಲ್ಲಿ 30 ಗ್ರಾಮ್ಸು 500 ಗ್ರಾಮ್ಸು ಆ ರೀತಿಯಾಗಿ ನಾನು ಅದನ್ನು ಕರೆಕ್ಟಾಗಿ ತೂಕ ಮಾಡಿ ಹಾಕಿ ಪುಡಿನ ರೆಡಿ ಮಾಡಿ ಇಟ್ಕೊಳ್ತೀನಿ. ಇದರಲ್ಲಿ ನಾವು 10 kgs ತನಕ ವೇಯ್ ಮಾಡ್ಬೋದು. ಅದಕ್ಕೆ ಇದನ್ನು ಕಿಚನ್ ಸ್ಕೇಲ್ ಅಂತ ಹೇಳ್ತಾರೆ. 10 kgs ಒಳಗಡೆ ನಾವು ಯಾವುದೇ ರೀತಿಯಾದಂತಹ ಮೆಟೀರಿಯಲ್ನ ಇದರಲ್ಲಿ ಮಾಡ್ಕೊಳ್ಬೋದು, ವೇಯ್ ಮಾಡ್ಬೋದು. ಸೊ ಇಲ್ಲಿ ಸೆಟ್ಟಿಂಗ್ಸು ಇದು ತುಂಬಾ ಈಸಿ. 2 ಸೆಲ್ ಹಾಕಬೇಕಾಗತ್ತೆ. ಇದಕ್ಕೆ 2 ಸೆಲ್ ಹಾಕಿ ಇದನ್ನು ಆನ್ ಮಾಡ್ಕೊಳ್ಬೇಕು. ಆನ್ ಮಾಡಿದಾಗ 0 ಅಂತ ಬರುತ್ತೆ. ಇದ್ರ ಮೋಡ್ ಮತ್ತು ಟೇರ್ ಅಂತ ಇದೆ. ಈಗ ಟೇರ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಈಗ ತರಕಾರಿ ಏನಾದರೂ ತೊಗೋಬೇಕಾದ್ರೆ ಒಂದು ಬುಟ್ಟಿ ಇಟ್ಟಿರ್ತಾರೆ, ಬುಟ್ಟಿ ಇಟ್ಟರೂ ಕೂಡ ಅದು 0 ತೋರಿಸ್ತಾ ಇರುತ್ತೆ. ಅಂದರೆ ಅಷ್ಟನ್ನು ಅದು ಲೆಸ್ ಮಾಡಿರುತ್ತೆ. ಸೊ ನಾನಿಲ್ಲಿ ಒಂದು ಪ್ರಾಡಕ್ಟ್ನ ಇಟ್ಟಿದ್ದೀನಲ್ಲ, ಅದನ್ನು ಟೇರ್ ಅಂತ ಹೊಡೆದಾಗ ಆ ವೆಯ್ಟನ್ನು ಅದು 0 ಮಾಡುತ್ತೆ. ಅಂದರೆ ನೀವು ಅದ್ರ ಮೇಲೆ ಏನೇ ಇಟ್ಟರು ನೆಕ್ಸ್ಟ್ ಅದು ಏನು ವೇಯ್ ಮಾಡ್ತೀವಲ್ಲ ಅದನ್ನು ಮಾತ್ರನೇ ತೋರಿಸುತ್ತೆ. ಸೊ ಇವಾಗ ನಾನು ಇಲ್ಲಿ ಮಾಡಿದ್ದೀನಿ ನೋಡಿ, ಇದು ಮರದ್ದು ಇದ್ರದ್ದು ವುಡ್ಡಿಂದು ವೆಯ್ಟು 352 ಇದೆ. ಇದನ್ನು ಟೇರ್ ಅಂತ ಹೊಡೆದಾಗ 0 ಆಗುತ್ತೆ. ನಾನು ಅದ್ರ ಮೇಲೆ ಮತ್ತೆ ವಾಟ್ರ್ ಬಾಟ್ಲ್ ಇಟ್ಟಿದ್ದೀನಲ್ಲ, ಅದರದ್ದು ವಾಟ್ರ್ ಬಾಟ್ಲದ್ದು ಮಾತ್ರನೇ ವೆಯ್ಟ್ ತೋರಿಸುತ್ತೆ. ಅದೇ ಇದು ಸೆಟ್ಟಿಂಗ್ ಅಷ್ಟೇ. ಈ ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಇದ್ರ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಹಾಗೆಯೇ ಬೈ ಕೂಡ ಮಾಡ್ಬೋದು. ಇದು ಯೂಸ್ ಎಲ್ಲ ಮಾಡಾದಮೇಲೆ ನೀವು ಇದ್ರದ್ದು ಸೆಲ್ ತೆಗೆದುಬಿಟ್ಟು ಮತ್ತೆ ಸೇಫಾಗಿ ಇಟ್ಕೊಳ್ಬೇಕಾಗತ್ತೆ. ಸೆಲ್ ಅದರಲ್ಲೇ ಬಿಟ್ಟರೆ ಕೆಲವೊಮ್ಮೆ ತುಂಬ ದಿನ ಯೂಸ್ ಮಾಡಿಲ್ಲ ಅಂದರೆ ತುಕ್ಕು ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೆಲ್ಲು ಬೇಗನೆ ಡಿಸ್ಚಾರ್ಜ್ ಆಗಿ ಹೋಗ್ಬಿಡುತ್ತೆ. ಸೊ ಅದನ್ನು ನೀಟಾಗಿ ಕಾಪಾಡ್ಕೋಬೇಕಂತ ಹೇಳಿದ್ರೆ ನೀವು ಸೆಲ್ ತೆಗೆದು ನೀಟಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.